ಬಾಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಟೆರೆಸ್ಗೆ ಒಂದು ಪಾತ್ರೆಗಳು ಅಷ್ಟರಲ್ಲಿ ನಾನು ಪಾತ್ರೆಗಳು ಜೋಡಿಸ್ಬಿಟ್ಟು ಖಾಲಿ ಮಾಡಿಕೊಟ್ಟೆ ಇದ್ದೀನಿ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈಚೆ ಬಾಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಟೆರೆಸ್ಗೆ ಹೋಗಿ ಅಲ್ಲೂ ಗಿಡಗಳಿಗೆಲ್ಲ ನೀರು ಹಾಕಿ ಟೆರೆಸಲ್ಲಿ ತುಂಬ ಗಲೀಜಾಗಿತ್ತು, ಗಿಡದ ಎಲೆಗಳು ಎಲ್ಲ ಬಿದ್ದು. ಹಾಗೆ ಅದನ್ನೆಲ್ಲ 3 ಜನ ಸೇರಿಕೊಂಡು ಹಸ್ಬೆಂಡು ನಾನು ಮಗ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಹೂವು ಬಿಟ್ಟಿದ್ದು ಕಿತ್ಕೊಂಡು ಬಂದು ಇವಾಗ ಟಿಫನ್ ಮಾಡಬೇಕು. ಅಡುಗೆ ಮನೆ ಕೆಲಸ ಸ್ಟಾರ್ಟ್. ಇವಾಗ ನೋಡಿ ಪಾತ್ರೆ ತೊಳೆಯೋಕ್ಕೆ ಬಂದಿದ್ದಾನೆ. ಕೆಳಗೆ ಬಂದ ತಕ್ಷಣ ಅವನು ಪಾತ್ರೆ ತೊಳಿತಿದ್ದಾನೆ. ಬಂದು ನಾನು ಎಲ್ಲೋದ ಅಂತ ನೋಡ್ತೀನಿ, ಇಲ್ಲಿ ಬಂದು ಕೂತಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ದಾನೆ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಹೇಳು. ಹಲೋ ಫ್ರೆಂಡ್ಸ್, ಪಾತ್ರೆ ತೊಳಿತಾ ಇದ್ದೀನಿ. ಅಮ್ಮ ತರ್ತಾ ಇದ್ದಾರೆ, ನಾನು ತೊಳಿತಾ ಇದ್ದೀನಿ. ನಿಮ್ಗೂ ಬೇಕಾ ಅಂತ ಹೇಳಿ ನಿಮ್ಗೂ ತೊಳ್ಕೊಡ್ಬೇಕಾ? ಹೋಗ್ತೀಯ ಅವ್ರ ಮನೆಗೂ ತೊಳೆಯಕ್ಕೆ? ಕರೆದ್ರೆ ಬನ್ನಿ ನಮ್ಮ ಮನೆಗೂ ತೊಳೆಯರಿ ಅಂತ. ಅವನು ಪಾತ್ರೆ ತೊಳೆಯೋ ಅಷ್ಟರಲ್ಲಿ ನಾನು ಪಾತ್ರೆಗಳು ಜೋಡಿಸ್ಬಿಟ್ಟು ಖಾಲಿ ಮಾಡಿಕೊಟ್ಟೆ. ಇದನ್ನ ತೊಳೆದ್ಬಿಟ್ಟು ಅರ್ಧ ಇದಕ್ಕೆ ಹಾಕೋ ಅಂತ. ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ದೊಡ್ಡದೆಲ್ಲ ಅವನಿಗೆ ನೀಟಾಗಿ ತೊಳೆಯಕ್ ಬರಲ್ಲ. ಚಿಕ್ಕದ ಸ್ಪೂನು, ಚಿಕ್ಕ ಗ್ಲಾಸ್ಗಳೆಲ್ಲ ತೊಳಿತಾನೆ. ಅದಕ್ಕೆ ಇವನ್ನೆಲ್ಲ ನಾನು ನೀರಲ್ಲಿ ಆಟ ಆಡ್ತಿದ್ದೆ ಇವತ್ತು ತೊಳೆಯೋದ್ಕಿಂತ ಜಾಸ್ತಿ. ಹಾಗಾಗಿ ಎಲ್ಲ ತೊಳೆದು ಕ್ಲೀನ್ ಆಯ್ತು. ಈಗ ಶೆಲ್ಫ್, ಸ್ಟವ್ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ರೈಸಿಗೆ ಇಡ್ತೀನಿ. ಪುಳಿಯೋಗರೆ ಮಾಡೋಣ ಅನ್ಕೊಂಡಿದೀನಿ. ಟಿಫನ್ಗೆ ಪುಳಿಯೋಗರೆ ಮಾಡ್ಬೇಕು. ಹಾಗೆ ಕಸ ಹೊಡೆದು ನೆಲ ಒರೆಸ್ಕೊಬೇಕು. ಇಲ್ಲಿ ರೈಸಿಗೆ ಇಟ್ಬಿಟ್ಟು ನಮ್ಮ ಪುಳಿಯೋಗರೆ ಪ್ಯಾಕ್ ತರ ಕಳಿಸ್ಬಿಟ್ಟು ಕಸ ಹೊಡೆದು ನೆಲ ಒರೆಸ್ಕೊಂತೀನಿ. ರೈಸಿಗೆ ಇಡ್ತೀನಿ. ರೈಸಿಗೆ ನೀರು ಇಟ್ಟಿದ್ದೀನಿ. ಇದು ಮಾಡಲೋ ಅಷ್ಟರಲ್ಲಿ ಕಸ ಹೊಡ್ಕೊಂಡ್ಬಿಡ್ತೀನಿ. ರೈಸ್ ಬೇಯೋ ಅಷ್ಟರಲ್ಲಿ ನೆಲ ಒರೆಸಿ ಬಂದು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ನೀರು ಚೆಲ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಸಾಂಬಾರ್ ಇದೆ. ರೈಸಿಗೆ ಮಾಡೋದೇ ಆಗುತ್ತೆ. ಸಾಯಂಕಾಲ ಏನಾದರೂ ಬಿಸಿಯಾಗಿ ಟಿಫನ್, ಇಲ್ಲ ಅಂದರೆ ಕಾಳಿದೆ ಹಸಿದು ಉಪ್ಸಾರು ಮಾಡ್ಕೊಂಡ್ರೆ ಆಗುತ್ತೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ. ಹೆಸರುಬೇಳೆ ಬಾಕ್ಸಿಗೆ ಹಾಕಿದ್ದೆ, ಅದು ಸ್ವಲ್ಪ ಜಾಸ್ತಿ ಇತ್ತು. ಇಷ್ಟೇ ಜಾಸ್ತಿ ಆಗಿತ್ತು, ಅದು ಹಂಗೆ ಇಟ್ಟಿದೆ. ಈಗ ಇದನ್ನು ನೆನೆಯೋಕೆ ಇಡ್ತಿದ್ದೀನಿ. ಮಧ್ಯಾಹ್ನ ಕೋಸಂಬರಿ ಮಾಡ್ಕೊಬೋದು ಅಂತ. ರೈಸ್ ಮಾಡೋದಕ್ಕೆ ನೀರಿಟ್ಟಿದ್ನಲ್ಲ, ಇವಾಗ ಚೆನ್ನಾಗಿ ಅದು ಮಳ್ತಿದೆ. ಇವಾಗ ರೈಸ್ನ ತೊಳೆದ್ಬಿಟ್ಟು ಬಿಸಿ ನೀರೇನು ಮಳ್ತಾ ಇತ್ತು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಡ್ತೀನಿ. ಚೆನ್ನಾಗಿ ಬೇಯ್ಕೊಳುತ್ತೆ. ಆಮೇಲೆ ಗಂಜಿ ಬಸ್ಕೊಳ್ತೀನಿ. ಸ್ವಲ್ಪ ಇನ್ನೇನು ಬೆಂದಿದೆ ಅರ್ಧ ಅನ್ನೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಪುಳಿಯೋಗರೆಗಾಗಿರೋದ್ರಿಂದ ಸಪ್ಪೆ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಅದು ರೈಸ್ ಆಗೋ ಅಷ್ಟರಲ್ಲಿ ಮನೆ ಕಸ ಎಲ್ಲ ತೆಗೆದುಬಿಡೋಣ ಅಂತ ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸೋಫಾ ಮೇಗ್ಲೋವೆಲ್ಲ ತೆಗೆದು ವಾಷಿಂಗಿಗೆ ಹಾಕೋಣ, ಬೇರೆ ಹಾಕೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಪೆನ್ಸಿಲ್ ಎಲ್ಲೆಲ್ಲೋ ಸೋಫಾ ಸಂದಿಗೆಲ್ಲ ಸೇರಿಸಿರ್ತಾನೆ. ಇವು ಈ ಥರ ಕೊಡ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಕ್ಲೀನ್ ಅಂತ ಅನಿಸಲ್ಲ. ಅದ್ರ ಒಳಗಡೆ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಸೇರಿಕೊಂಡಿರುತ್ತೆ. ಇವನಿಗೆ ಪೆನ್ಸಿಲ್ ಹಾಕಿದ್ನಲ್ಲ, ಹಾಗೆ ಕೈಗೆ ಸಿಕ್ಕಿದ್ದೆಲ್ಲ ಅದ್ರ ಮೇಲೆ ತಗೊಂಡೋಗಿ ಇಟ್ಕೊಂಡು ಆಡ್ತಿರ್ತಾನೆ. ಅದರ ಸಂದಿಗೆಲ್ಲ ಹೋಗ್ತಿರ್ತಾನೆ.
ತಿನ್ನುವಾಗ ಕೂತಿದ್ದಾಗ ಎಲ್ಲ ಏನಾದರೂ ಬೀಳ್ಸಿದ್ದೆಲ್ಲ ಅದರೊಳಗಡೆ ಸೇರಿಸ್ಬಿಟ್ಟಿರ್ತಾನೆ. ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋದು. ವ್ಯಾಕ್ಯೂಮ್ ಕ್ಲೀನರ್ ಊರಿಗೆ ಏನಕ್ಕೋ ಬೇಕು ಅಂತ ತಗೊಂಡೋಗಿದ್ದು ಅಲ್ಲೇ ಬಿಟ್ಬಿಟ್ಟಿದ್ವಿ. ತರೋವರೆಗೂ ನನಗೆ ಸಮಾಧಾನ ಇಲ್ಲ. ಇವು ಕ್ಲೀನ್ ಮಾಡಿಕೊಂಡ್ರು ಕ್ಲೀನ್ ಆಗ್ತಿದೆ ಅಂತ ಅನ್ಸೋದೇ ಇಲ್ಲ. ಸುಮ್ಮನೆ ಮೇಲೆ ಇರೋ ಧೂಳು ಕೊಡ್ಕೊಂಡ್ರು ಅಷ್ಟು ಕ್ಲೀನ್ ಅನಿಸಲ್ಲ. ಅದರಲ್ಲಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಹೇಳ್ಕೊಂಡ್ರೆ ಅದರಲ್ಲಿ ಏರ್ ಪ್ರೆಷರ್ ಇರುತ್ತಲ್ಲ, ನೀಟಾಗಿ ಕ್ಲೀನಾಗಿಬಿಡುತ್ತೆ ಧೂಳೆಲ್ಲ. ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಹಾಗಾಗಿ ಎಲ್ಲ ವಾಷಿಂಗಿಗೆ ಹಾಕೋನೆಲ್ಲ ತೆಗ್ದು ವಾಷಿಂಗಿಗೆ ಹಾಕ್ತೀನಿ. ಮೇಲೆ ಈ ಸ್ಪೈಡರ್ದು ಏನಾದರೂ ಬಲೆ ಇದ್ದರೆ ಅದನ್ನೆಲ್ಲ ತಕ್ಕೊಂಡು ಈ ಸೋಫಾ ಎಲ್ಲ ಮುಂದೆ ಎಲ್ಲ ಎಳ್ಕೊಂಡು ಹಿಂದೆ ಸ್ವಲ್ಪ ಗುಡಿಸಿದ್ರೂ ಆ ಕಲ್ಲು ಹಾಕಿರ್ತಾರಲ್ಲ ಗೋಡೆಗೆ ಟೈಲ್ಸ್, ಅದರಲ್ಲಿ ಕೂತಿರುತ್ತಲ್ವ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳೋದಿರುತ್ತೆ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಶೋಕೇಸು ಒರೆಸ್ಬೇಕಿತ್ತು. ಆ್ಯಕ್ಚುಲಿ ಇವತ್ತು ಅವನು ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ಹಾಗಾಗಿ ನಾನು ವಾಕಿಂಗ್ ಆಗುತ್ತೆ ಪಾರ್ಕ್ ಹತ್ರ ಹೋದ್ರೆ ಅಂತ ಹೋಗಿದ್ದೆ. ಅಲ್ಲಿ ಮಳೆ ಬಂತು, ಬರೋದು ಮನೆಗೆ ಲೇಟ್ ಆಯಿತು. ಹಾಗಾಗಿ ಇವತ್ತು ಶೋಕೇಸ್ ಕ್ಲೀನ್ ಮಾಡಿಲ್ಲ. ಸಂಡೇ ಮಾಡ್ಕೊಳ್ಳೋಣ ಅಂತ ಸಂಡೇ ಅದೊಂದಿದೆ ಅಷ್ಟೇ. ಅದೊಂದು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಮನೆ. ವೀಕ್ಲಿ ಒಂದು ಸಲ ಈ ಥರ ಶೋಕೇಸು, ವಿಂಡೋಸು, ಈ ಸೋಫಾ ಹಿಂಗೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ರೆ, ಆಮೇಲೆ ಬಲೆ ಏನಾದ್ರು ಇದ್ದರೆ ಎಲ್ಲ ತಕ್ಕೊತಿದ್ರೆ ಮನೆ ಕ್ಲೀನಾಗಿರುತ್ತೆ. ಯಾವಾಗಲೂ ಒಂದೇ ಸಲ ಕ್ಲೀನ್ ಮಾಡೋಕ್ಕೆ ಹೋದರೆ ತುಂಬ ತುಂಬ ಟೆಸ್ಟ್ ಇದೆ, ತುಂಬ ಕಷ್ಟ ಅನ್ನಂಗೆ ಆಗಿಬಿಡುತ್ತೆ. ಆವಾಗವಾಗ ವೀಕ್ಲಿ ಈ ಥರ ಮಾಡ್ಕೊತಿದ್ರೆ ಕ್ಲೀನಾಗಿರುತ್ತೆ. ನಾವು ಊರಿಗೂ ಏನಾದ್ರು ಹೋದರೆ ಇಲ್ಲ ಎಲ್ಲರೂ ಹೊರ್ಗಡೆ ಹೋದರೆ ವೀಕೆಂಡ್ಸಲ್ಲಿ ಮಾಡೋಕ್ಕಾಗಲ್ಲ. ಅಂಥ ದಿನ ಮಧ್ಯ ಯಾವಾಗಾದರೂ ಆದರೆ ಮಾಡ್ಕೊತೀನಿ. ಜಾಸ್ತಿ ವೆಡ್ನೆಸ್ಡೇ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಡೇಸ್ಗೆ ಕ್ಲೀನ್ ಮಾಡ್ಕೊಳೋದು. ಆವಾಗ ನನಗೆ ಅನಿಸುತ್ತೆ ಅಯ್ಯೋ ಬಿಟ್ಟರೆ ಎಷ್ಟು ಗಲೀಜಾಗಿರುತ್ತೆ. ಅವಾಗ ಕ್ಲೀನ್ ಮಾಡ್ಕೊತಿದ್ರೆ ನಮಗೆ ಈಸಿ. ಒಂದೇ ಸಲ ಕ್ಲೀನ್ ಮಾಡೋದು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅಂದ್ಕೊತಿರ್ತೀವಿ. ನೆಕ್ಸ್ಟ್ ಇನ್ನು ಆಷಾಢ ಮುಗೀತು ಅಂದರೆ ಹಬ್ಬಗಳು ಸ್ಟಾರ್ಟು. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಬೇಕು ಎಲ್ರೂ. ಇವಾಗಲಿಂದನೇ ಸ್ವಲ್ಪ ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಆವಾಗ ಬೇಗ ಕ್ಲೀನ್ ಮಾಡ್ಕೊಬೋದು ಅಂತ ಅಂದ್ಕೊಳ್ತೀನಿ ನಾನಂತೂ. ನಾನು ಹಾಗೆಯೇ ಡೀಪ್ ಕ್ಲೀನ್ ಮಾಡಬೇಕು. ಬೇರೆ ಹಬ್ಬ ಬಂತು ಅಂದರೆ ಎಲ್ಲ ಕಷ್ಟ ಅಂದ್ಬಿಟ್ಟು ಅವಾಗವಾಗ 15 ಡೇಸ್ಗೆ ವೀಕ್ಲಿ ಮಾಡಿಬಿಟ್ಟು 15 ಡೇಸ್ಗಾದರೂ ಎಲ್ಲ ವಿಂಡೋ ಆಗಲಿ, ಶೋಕೇಸು, ಬಾಕ್ಸ್ ಜೋಡಿಸೋ ರ್ಯಾಕು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿರ್ತೀನಿ. ಇಲ್ಲಾಂದರೆ ಒಂದೇ ಸಲ ಕ್ಲೀನ್ ಮಾಡಿದ್ರೆ ಆವಾಗ ನಮಗೆ ಸುಸ್ತಾಗ್ಬಿಡುತ್ತೆ. ಬಾಡಿ ಪೇನು, ಫೀವರ್ ಈ ಥರ ಎಲ್ಲ ಆಗಿಬಿಡುತ್ತೆ. ಡಸ್ಟ್ ಅಲರ್ಜಿ ಎಲ್ಲ ಅಂದ್ಬಿಟ್ಟು ಅವಾಗವಾಗ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವತ್ತು ನನ್ನ ಮಗನ ಪುಳಿಯೋಗರೆ ಪ್ಯಾಕ್ ತಗೊಂಬರೋಗು ನಾನು ಪುಳಿಯೋಗರೆ ಮನೇಲಿ ಮಾಡ್ಕೊತೀನಿ ಅಪರೂಪ. ಪುಡಿ ಖಾಲಿ ಆಗಿತ್ತು, ಮಲ್ಲೇನು ಮಾಡೂ ಇರಲಿಲ್ಲ. ಸರಿ ಪ್ಯಾಕ್ ತಂದುಬಿಡು ಮಾಡ್ತೀನಿ. ಅವನಿಗೆ ಪುಳಿಯೋಗರೆ ಅಂದರೆ ಇಷ್ಟ. ಮನೆ ಎದುರುಗಡೆನೇ ಇರೋದು ಅಂಗಡಿ. ರೋಡ್ ಕ್ರಾಸ್ ಮಾಡಿ ಹೋಗಬೇಕು. ಸ್ವಲ್ಪ ನಮ್ಮ ಮನೆ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಿರ್ತವೆ. ಪಪ್ಪ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಈ ಕಡೆ ಹೇಳಿ ಕಳಿಸ್ತಾರೆ ಆ ಕಡೆಗೆ. ಆ ಕಡೆಯಿಂದ ಬರುವಾಗ ಇನ್ನೂ ಕಾಣಿಸ್ತಿರ್ತೀವಿ, ಹೇಳೋದಕ್ಕೆಲ್ಲ ಕೇಳಿಸುತ್ತೆ. ತುಂಬ ದೊಡ್ಡದೇ ರೋಡೆಲ್ಲ, ಮಾಮೂಲಿ ರೋಡು, ಮೇನ್ ರೋಡ್ ಥರ ಏನಲ್ಲ. ಆದ್ರೂ ವೆಹಿಕಲ್ಸ್ ಸ್ವಲ್ಪ ಜಾಸ್ತಿನೇ. ಏನಾದರೂ ಕೇಳಿಸ್ಕೊಂಡಾಗ ನಾನೇ ಕ್ರಾಸ್ ಮಾಡ್ತೀನಿ ಅಂತ ಎಲ್ಲ ಹೋಗಿ ಫಾಸ್ಟಾಗಿ ಓಡೋಗ್ಬಿಟ್ಟು ನನಗೆ ಭಯ ಆಯಿತು. ಗಾಡಿಗಳು ಓಡಾಡ್ತಿತ್ತು, ಅವರು ಭಯ ಅನಿಸುತ್ತೆ. ಅದಕ್ಕೆ ಹೇಳ್ಕೊಡ್ತಾಯಿದ್ವು, ನೀವು ಈ ಥರ ವೆಹಿಕಲ್ಸ್ ಓಡಾಡ್ತಾರವಲ್ಲ ಆ ಥರ ಓಡಾಡ್ತೀರಿ, ನಾನು ರೋಡ್ ಕ್ರಾಸ್ ಮಾಡ್ತೀನಿ ತೋರಿಸ್ತೀನಿ ಅಂತ. ಆಮೇಲೆ ನಾವು ನೀನು ಆ ಥರ ಮಾಡು ಅಂತ ಅವನಿಗೆ ರೋಡ್ ಕ್ರಾಸ್ ಮಾಡೋದು ಕಲಿಸ್ಬೇಕು ಅಂತ ಅವನಿಗೆ ಅಂಗಡಿ ಕಳಿಸಿದೆ ನಾವು. ಅದಕ್ಕೋಸ್ಕರನೇ ಅವನಿಗೆ ರೋಡ್ ಕ್ರಾಸ್ ಮಾಡೋದು ಗೊತ್ತಾಗಲಿ ಅಂದ್ಬಿಟ್ಟು ಕಲಿಸ್ಬೇಕು ಇವಾಗಲಿಂದನೇ ಅಂತ. ದೊಡ್ಡವಾದಾಗ ಅವಕ್ಕೆ ಕಲಿಸೋಕ್ಕೆ ಬೇಡ, ಅವಾಗೆ ಗೊತ್ತಿರುತ್ತೆ. ಬಟ್ ಇವಾಗಲಿಂದಲೇ ರೂಲ್ಸ್ ಹೇಳ್ಕೊಡ್ಬೇಕು. ರೋಡಲ್ಲಿ ಯಾವ ಕಡೆ ಹೋಗಬೇಕು, ಬರುವಾಗ ಯಾವ ಕಡೆ ಬರಬೇಕು, ರೋಡ್ ಕ್ರಾಸ್ ಮಾಡುವಾಗ ಯಾವ ಥರ ಕ್ರಾಸ್ ಮಾಡಬೇಕು ಅಂತ ಎಲ್ಲ ಪ್ರತಿದಿನ ನಡ್ಕೊಂಡು ಬರುವಾಗಲೂ ಅಷ್ಟೇ ರೋಡ್ ಕ್ರಾಸ್ ಮಾಡ್ಕೊಂಡು ಕರ್ಕೊಂಡೇ ಬರೋದು. ಅವಾಗೆಲ್ಲ ಏನು ಸ್ವಲ್ಪ ಉದ್ದಿನಬೇಳೆ ಕ್ರಾಸ್ ಮಾಡ್ತಾನೆ. ಒಬ್ಬನೇ ಆದಾಗ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಪಟ್ ಅಂತ ಓಡ್ಬಿಡ್ತಾನೆ. ನಮಗೆ ಭಯ ಅನಿಸುತ್ತೆ. ಯಾರಾದರೂ ಗಾಡೀಲಿ ದೂರದಲ್ಲಿ ಬರ್ತಿರೋರು ಅವರು ಅಲ್ಲೇ ಎದ್ರುಕೊಂಡು ಬೇಕಾಗಿ ನಿಲ್ಲಿಸಬೇಕು, ಅಷ್ಟು ಇಲ್ಲೇ ಓಡ್ಬಂದ್ಬಿಡ್ತಾನೋ ಅಂತ ನೋಡೋದೇ ಇಲ್ಲ. ಅಷ್ಟು ಹತ್ರ ಬರ್ತಿದ್ರು ಪಟ್ ಅಂತ ಓಡ್ಬಿಡ್ತಾನೆ. ಅದಕ್ಕೆ ಹೇಳ್ಕೊಡ್ತಾಯಿದ್ರು ಅವ್ರ ಪಪ್ಪ, ಅದನ್ನೇ ಹೇಳ್ತಾಯಿದ್ರು. ಅದೇ ಪುಳಿಯೋಗರೆಗೆ ಫಸ್ಟ್ ಕಡಲೆ ಬೀಜ ಎಲ್ಲ ಕರೆದು ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲ, ಸಾಸಿವೆ ಮತ್ತು ಜೀರಿಗೆ ಇಷ್ಟು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು
ಈ ಒಂಚೂರು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಪುಳಿಯೋಗರೆ ಪುಡಿ ಹಾಕ್ಕೊತಾ ಇದ್ದೀನಿ. ಇದಲ್ಲದೆ ಇನ್ನೊಂದು ಥರನೂ ಮಾಡ್ಬೋದು. ಯಾವ ಥರ ಅಂದರೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಬಿಟ್ಟು ಅದ್ರ ಹುಳಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಆಮೇಲೆ ಸ್ವಲ್ಪ ಬೆಲ್ಲ ಎಲ್ಲ ಕೊಬ್ಬರಿ ಎಳ್ಳು ಎಲ್ಲ ಸೇರಿಸ್ಬಿಟ್ಟು ಪುಳಿಯೋಗರೆ ಪುಡಿನೂ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗಿಲ್ಲಿ ಟೈಮ್ ಇರಲಿಲ್ಲ, ಟೈಮ್ ಆಗಿತ್ತು. ನಾವು ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡೋಕ್ಕೆ ಅಷ್ಟರಲ್ಲಿ ಎಲ್ಲ ಒಂದು 9:30 10 ಆಗಿತ್ತು ಅಂದ್ಕೊಳ್ತೀನಿ. ನಾನು ಪಾತ್ರೆ ತೊಳೆಯೋಕ್ಕೆ ನಾವು ಟೆರೆಸ್ ಮೇಲಿಂದ ಕೆಳಗೆ ಬಂದಾಗಲೇ ಇನ್ನಾಗಿತ್ತು. ಒಂದು 9:15 ಅಷ್ಟರಲ್ಲಿ ಎಲ್ಲ ನಾನು ರೈಸಿಗೆಲ್ಲ ಇಟ್ಟು ಕಸವೆಲ್ಲ ಗುಡಿಸ್ಕೊಂಡೆ ಅನಿಸುತ್ತೆ. ಕಸ ಗುಡಿಸ್ಕೊತಾ ಇದ್ದೆ. ರೈಸ್ ಆಗೋ ಅಷ್ಟರಲ್ಲಿ ಟೈಮ್ ಆಯಿತು. ಆಮೇಲೆ ಕಸ ಎಲ್ಲ ಗುಡಿಸಿ ಸ್ವಲ್ಪ ಎಲ್ಲ ತೆಗೆದು ಮಾಡೋಷ್ಟರಲ್ಲಿ ಟೈಮ್ ಆಗೋಯಿತು. ಅದಕ್ಕೆ ಆಮೇಲೆ ಮನೆ ಒರೆಸ್ಕೊಂಡ್ಬಿಡೋಣ, ಟಿಫನ್ ರೆಡಿ ಮಾಡಿಬಿಟ್ಟು ಅಂತ ಪುಳಿಯೋಗರೆ ಮಾಡ್ತಿಲ್ಲ ಬಂದೆ. ಯಾಕೆಂದರೆ ರೈಸ್ ಬೆಂದಿತ್ತು, ಬಸಿಯೋಕೆ ಬಂದಲ್ಲ. ಸರಿ ಪುಳಿಯೋಗರೆ ಗೊಜ್ಜು ಮಾಡಿಟ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ಳೋಣ ಅಂತ ಮಾಡಿಟ್ಟು ಅನ್ನ ಸ್ವಲ್ಪ ತಣ್ಣಗಾಗುತ್ತೆ ಅಷ್ಟರಲ್ಲಿ ಅಂತ ಮನೆ ಒರೆಸ್ಕೊತಿದ್ದೀನಿ. ಇನ್ನು ಸೋಫಾ ಮೇಗ್ಲದೆಲ್ಲ ತೆಗೆದು ಇದೀನಿ, ವಾಷಿಂಗಿಗೆ ಹಾಕ್ಕೋಬೇಕು. ಹಾಸಿಲ್ಲ ಅದ್ರ ಮೇಲ್ಗಡೆ ಕವರ್ಗಳ್ನ ಹಾಕಬೇಕು. ಅವನ್ನ ಹಾಕೋ ಅಷ್ಟರಲ್ಲೇ ಅಲ್ಲೇ ನನ್ನ ಮಗ ಹತ್ತಿ ತೊಳಿತಿದ್ದ. ತೊಳಿಬೇಡ ಗಲೀಜಾಗುತ್ತೆ, ಹಂಗೆ ಸುಮ್ಮನೆ ಕುತ್ಕೋ, ಕಾಲೆಲ್ಲ ಅದ್ರ ಮೇಲೆ ಹಾಕ್ಬೇಡ ಅಂತ ಹೇಳಿ ಟಿಫನ್ ಆಗಿದೆ. ತಿನ್ನೋದಾದರೆ ಇಬ್ಬರು ಹಾಕ್ಕೊಂಡು ತಿನ್ನಿ ಅಂತ ಹೇಳಿದೆ. ಇಲ್ಲ ನೆಲ ಒರೆಸ್ತಿದ್ಯಾ, ನಾವು ಕೆಳಗೆ ಕುತ್ಕೊಬೇಕು, ನೆಲ ಒರೆಸಿದಾದ್ಮೇಲೆ ಕೆಳಗೆ ಕುತ್ಕೊಂಡು ತಿಂತೀವಿ, ಹಾಕ್ಕೊಡಿವೆ ನೀನೇ ಬಂದು ಬಿಡು ಒರೆಸ್ಕೊ ಅಂತ ಅಂದರು. ನಾನು ಒರೆಸ್ಕೊತಾ ಇದ್ದೆ. ಫಿಶ್ ಟ್ಯಾಂಕ್ದು ನೀರು ಬೇರೆ ಅಕ್ವೇರಿಯಮ್ದು ಚೇಂಜ್ ಮಾಡ್ತೀನಿ ಅಂತ ಅಂತಿದ್ರು. ಆವಾಗ ಒಂದ್ಸಲ ಇನ್ನೊಂದು ಇಲ್ಲ ಅಷ್ಟೇ ಒರೆಸ್ಕೊಂಡ್ರೆ ಆಗುತ್ತೆ, ಹೆಂಗೂ ಟಿಫನ್ ಎಲ್ಲ ತಿಂದಿರ್ತೀವಲ್ಲ ಕೆಳಗೆ ಕೂತ್ಕೊಂಡು, ಅವ್ನು ಮುಂಚೆಲ್ಲಿ ಇರ್ತಾನೆ, ಅದೆಲ್ಲ ಗಲೀಜಿರುತ್ತೆ, ಇನ್ನೊಂದು ಸಲ ಒರೆಸ್ಕೊಂಡು ತಿನ್ಬಿಡು ಅಂತ. ಅವರು ಫಿಶ್ ಟ್ಯಾಂಕ್ ನೀರು ಚೇಂಜ್ ಮಾಡಬೇಕು ಆಮೇಲೆ ಒರೆಸಿದೆ ಅಂತ ಅಂದರು. ಇಲ್ಲ ನಾನು ಒರೆಸ್ಬಿಡ್ತೀನಿ ಇವಾಗ, ಮತ್ತೆ ಆಮೇಲೆ ಅಂದರೆ ಪೂರ್ತಿ ಎಲ್ಲ ಒರ್ಸೋಕ್ಕಾಗಲ್ಲ, ಇಷ್ಟು ಮಾತ್ರ ಮತ್ತೆ ಇನ್ನೊಂದು ಸಲ ಒರೆಸ್ಕೊಂಡ್ರೆ ಆಗುತ್ತೆ ಬಿಡು ಹಾಲೊಂದು ಅಂದ್ಬಿಟ್ಟು ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿದೆ. ಅಕ್ವೇರಿಯಮ್ಗೆ ನೀರು ತುಂಬಿಸ್ತಿದ್ರು, ಅಲ್ಲಿ ವೇಸ್ಟ್ ನೀರು ಬರುತ್ತೆ. ಆ ನೀರು ಸುಮ್ಮನೆ ವೇಸ್ಟಾಗಿ ಚೆಲ್ಲೋದ್ರ ಬದಲು ಈ ಥರ ಮನೆ ಒರೆಸೋಕ್ಕೆ ಯೂಸ್ ಮಾಡ್ಕೊತೀನಿ. ಹಾಗಾಗಿ ಕಾವೇರಿ ವಾಟ್ರ್ ಆಗಿರೋದ್ರಿಂದ ಹಾರ್ಡ್ನೆಸ್ ಜಾಸ್ತಿ ಇರೋ ವಾಟರ್ ಏನಲ್ಲ, ಅದೇನು ವೇಸ್ಟ್ ವಾಟರ್ ಅಂದರೆ ಪ್ಯೂರಿಫೈ ಆಗಿ ಬರೋ ಅಂಥದ್ದು. ಕಾವೇರಿ ವಾಟ್ರ್ ಆಗಿರೋದ್ರಿಂದ ಅದು ಏನು ಚೆನ್ನಾಗಿರುತ್ತೆ, ನೆಲ ಒರೆಸೋಕ್ಕೆ ಏನು ಪರವಾಗಿಲ್ಲ ಅಂತ ನೆಲ ಒರೆಸೋಕ್ಕೆ ಈಜಲ್ಲಿ ತೊಳೆಯೋದಕ್ಕೆ ಎಲ್ಲ ಯೂಸ್ ಮಾಡ್ಕೊತೀನಿ. ಎಲ್ಲ ಒರೆಸಿದ್ದಾಯಿತು. ಒಣಗ್ಕೊಳಕ್ಕೆ ಫ್ಯಾನ್ ಹಾಕ್ಬಿಟ್ಟು ಆ ನೀರೆಲ್ಲ ಚೆಲ್ಲಿ ಮಾಪೆಲ್ಲ ಒಳಗೆ ಹಾಕಿ ಈ ಮ್ಯಾಟ್ ಹಾಕ್ತೆ. ಮ್ಯಾಟು ಹಾಳಾಗಿದ್ದಾವೆ, ಇದು ಯಾವಾಗಲೂ ಯೂಸ್ ಮಾಡ್ತಿರಲಿಲ್ಲ, ಈಚೆ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದು. ಮುಂಚೆ ಇದ್ದಿದ್ದ ಮನೇಲಿ ಸ್ವಲ್ಪ ಹಿಂದೆ ಯಾವಾಗಲೂ ಅಲ್ಲಿ ಓಡಾಡ್ತಿರಿವು, ಅಲ್ಲಿ ಅಂದರೆ ಕುತ್ಕೊಳೋದು ಎಲ್ಲ ಮಾಡಿ ಸ್ವಲ್ಪ ಬಾಲ್ಕನಿ ಥರ ಜಾಗ ಇತ್ತು, ಹಾಗಾಗಿ ಅಲ್ಲಿ ಯೂಸ್ ಮಾಡೋಕ್ಕೆ ಅಂತ ನಾನೇ ಹಾಕಿದ್ದು ಮ್ಯಾಟು. ಇಲ್ಲಿ ಮ್ಯಾಟ್ ಹಾಳಾಗಿದ್ದಾವೆ. ಆ ಥರನ ಅಂದ್ಕೊಂಡು ಹೋಗಿ ತರೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಸ್ಬೆಂಡು ನಾನು ಇಬ್ಬರು ಮನೇಲಿದ್ದಾಗ ಹೋಗ್ತಾ ಇರಬೇಕು ನೋಡಿಕೊಂಡು. ನಾನು ತಂದಿದ್ದು ಅವ್ರು ಒಪ್ಪಲ್ಲ, ಅವ್ರು ತಂದಿದ್ದು ನಾನು ಒಪ್ಪಲ್ಲ, ಹಂಗಾಗಿ ಇಬ್ಬರು ಹೋಗ್ಬೇಕು ಅದಕ್ಕೆ. ಹಾಗಾಗಿ ತಂದೆ ಇಲ್ಲ, ಸದ್ಯಕ್ಕೆ ಇದನ್ನೇ ಇರಲಿ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಟಿಫನ್ನು ರೆಡಿಯಾಗಿತ್ತಲ್ಲ, ಈ 3 ಜನಕ್ಕೂ 3 ಪ್ಲೇಟಿಗೆ ಹಾಕ್ತೀನಿ. ಕಲಿಸ್ಬೇಕಾ, ಯಾರಿಗೆ ಕಲಿಸ್ಬೇಕು, ಯಾರು ಹಂಗೆ ತಿಂತೀರಾ ಅಂತ ಇಬ್ಬರನ್ನು ಕೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಇನ್ನೂ ತುಂಬ ಬಿಸಿನೇ ಇದೆ, ತಣ್ಣಗಾಗಬೇಕಿತ್ತು. ತಣ್ಣಗಾಗೋಷ್ಟು ಕಾಯೋಷ್ಟು ಟೈಮಿಲ್ಲ, ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ. ಹಾಗಾಗಿ ತಿಂದ್ಬಿಡೋಣ ಟಿಫನ್ನು, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ. ಇವತ್ತು ಅಪ್ಪ ಮಗ ಫಾದರ್ಸ್ ಡೇ ಇದೆ ಸ್ಕೂಲಲ್ಲಿ, ಸೆಲೆಬ್ರೇಷನ್ನು, ಅಲ್ಲಿಗೆ ಬೇರೆ ಹೋಗ್ತಾರೆ. ಅದಕ್ಕೆಲ್ಲ ಬಟ್ಟೆ ಎಲ್ಲ ಐರನ್ ಮಾಡಬೇಕು, ಇನ್ನೂ ನಾನು ಐರನ್ ಮಾಡಿ ರೆಡಿ ಮಾಡಿಲ್ಲ. ಹಾಗಾಗಿ ಟಿಫನ್ ತಿನ್ಕೊಂಬಿಡಿ, ಆಮೇಲೆ ನೀವು ಹೋಗೋ ಅಷ್ಟರಲ್ಲಿ ನಾನು ಟಿಫನ್ ಆದಮೇಲೆ ಐರನ್ ಮಾಡಿಕೊಡ್ತೀನಿ, ಆಮೇಲೆ ಸ್ನಾನ ಮಾಡ್ಕೊಂಡಿವ್ರಿ ಅಂತ ಹೇಳಿ ಟಿಫನ್ ಹಾಕ್ತಾಯಿದ್ದೀನಿ. ಟಿಫನ್ ತಿಂದಿದ್ದಾದ್ಮೇಲೆ ಸ್ನಾನ ಮಾಡಿದ್ರಾಗುತ್ತೆ, ಅವ್ನಿಗೂ ಮಾಡಿಸೋಣ, ಅವರು ಮಾಡ್ಕೊತಾರೆ ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು ಹಾಕ್ಕೊಟ್ಟೆ ಅವ್ರಿಗೆ. ಅವರು ಹಾಗೆ ತಿಂತೀನಿ, ಅವ್ರಿಗೆ ಕಲಸಿದ್ರೆ ಇಷ್ಟ ಆಗೋಲ್ಲ, ಅವ್ರಿಗೆ ಹಾಗೆ ತಿನ್ನಬೇಕು. ನಮಗೆ ಕಲಸಿದ್ರೆ ಚೆನ್ನಾಗಿರುತ್ತೆ ನನಗೆ, ಅದಕ್ಕೆ ನಮಗೆ ಮಾತ್ರ ಕಲಿಸ್ಕೊಂಡು ಅವ್ರಿಗೆ ಹಂಗೆ ಹಾಕ್ಕೊಟ್ಟೆ. ಇವನು ಕಲಸಿರೋದು ತಿಂತಾನೆ ಅಂತ ಕಲಸಿದ್ದಾದ್ಮೇಲೆ ನನಗೆ ಹಂಗೆ ಬೇಕು, ಕಲಸಿರೋದು ಬೇಡ ಅಂತ ಅವ್ರ ಪಪ್ಪನ ಜೊತೆ ಹೋಗಿ ನನಗೆ ಹಂಗೆ ಇರೋದು ಬೇಕು ಅಂತ ಅವ್ರ ಜೊತೆನೇ ಕುತ್ಕೊಂಡು ತಿಂತಿದ್ದ. ಆಮೇಲೆ ಇದು ಕಲಸಿರೋದು ಯಾರು ತಿಂತಾರೆ, ಇಬ್ಬರು ನನಗೂ ಬೇಡ ಅಂತಿದ್ದೀರಲ್ಲ
ಮತ್ತು ವೈಟ್ ರೈಸ್ ಹಾಕ್ಕೊಬೇಡಿ ಇದನ್ನೇ ಹಾಕ್ಕೊಂಡು ತಿನ್ನಿರಿ ಅಂತ ಅಂದೆ. ಹ್ಞೂ ಸರಿ ಅಂತ ಅವನಿಗೆ ಕಲ್ಸ್ಕೊಳಕ್ಕೆ ಬರ್ತಿರಲಿಲ್ಲ. ಇದೊಂದು ಸ್ವಲ್ಪ ನಾನು ಕಲ್ಸಿದ್ದು ತಗೋ ಅಂತ ಸೈಡಲ್ಲಿ ಪ್ಲೇಟ್ ಇಟ್ಕೊಂಡು ತೆಗ್ದು ಹಾಕ್ತಿದ್ರು. ಆವಾಗ ಸುಮ್ಮನೆ ತಿನ್ಕೊಂಡ. ಅವನಿಗೋಸ್ಕರ ಪುಳಿಯೋಗರೆ ಮಾಡೋದು. ನಾನು ಪುಳಿಯೋಗರೆ ಮಾಡಲ್ಲ ಟಿಫನ್ಗೆ ಜಾಸ್ತಿ. ಆಮೇಲೆ ತುಂಬ ಜಾಸ್ತಿ ಕಡಲೆಬೀಜ ಇಷ್ಟಪಡ್ತಾನೆ. ಅದಕ್ಕೆ ಪುಳಿಯೋಗರೆಲಿ ಸ್ವಲ್ಪ ಕಡಲೆಬೀಜ ಜಾಸ್ತಿ ಇದ್ರೇ ನಮಗೂ ಇಷ್ಟ ಆಗೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ. ನೋಡಿ ಈ ಕಲರ್ ಬಂತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಬೇಗ ಅರ್ಜೆಂಟಿಗೆ ಆಗಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆನ. ಇಲ್ಲ ಅಂದರೆ ಹುಣ್ಸೆಹಣ್ಣೆಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ ಹಾಕ್ಕೊಂಡ್ರೆ ಮಾಡಿದ್ರೇ ಚೆನ್ನಾಗಿರೋದು. ನಾನು ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡು ಅವನಿಗೆ ಸ್ನಾನ ಮಾಡಿಸ್ದೆ. ಪೂಜೆ ಮಾಡ್ತೀನಿ ಅಮ್ಮ ಇವತ್ತು ನಾನು ಅಂತ ಪೂಜೆ ಮಾಡ್ತಿದ್ದಾನೆ. ದೀಪ ಒಂದು ನಾನೇ ಹಚ್ಕೊಟ್ಟೆ. ಇನ್ನೆಲ್ಲ ಅವನೇ ಮಾಡ್ತಾ ಇದ್ದಾನೆ. ಹೂವು ಎಲ್ಲ ಹಿಂದಿನ ದಿನ ಮುಡಿಸಿರೋದೇ ಇತ್ತು, ಚೆನ್ನಾಗಿತ್ತು, ಒಣಗಿರಲಿಲ್ಲ. ಹಾಗಾಗಿ ಏನೂ ತೆಗಿಲಿಲ್ಲ. ಅವನ ಕೈಲಿ ಇವತ್ತೇ ಫಸ್ಟು ಪೂಜೆ ಮಾಡಿಸ್ತಾ ಇರೋದು. ಹೀಗೇಗೋ ಮಾಡ್ತಿದ್ದಾನೆ. ಹಂಗೆಲ್ಲ ಮಾಡಬಾರ್ದು, ಹೀಗೆ ಮಾಡು ಅಂತ ಹೇಳ್ಕೊಟ್ರೆ ಮಾಡಿಸ್ದೆ. ಹಾಗೆ ಅವನಿಗೆ ಸ್ವಲ್ಪ ಪೂಜೆ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಬರಲಿ ಇವಾಗಲಿಂದನೇ ಸ್ವಲ್ಪ ಅಂತ. ಅಂದರೆ ಸ್ನಾನ ಮಾಡ್ಕೊಂಬಂದನು ಹೋಗು ಶ್ಲೋಕ ಹೇಳು, ದೇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ಬೇಕು. ಅವನೇ ಆಗಿ ಹೋಗಲ್ಲ. ಅದಕ್ಕೆ ಈ ಥರ ಪೂಜೆ ಮಾಡಿಸ್ತೀನಿ ನಿನ್ನ ಕೈಲಿ ಅಂದರೆ ಹೋಗ್ತಾನೆ. ಹಾಗಾಗಿ ಇಂಟ್ರೆಸ್ಟ್ ಬರಲಿ ಅಂದ್ಬಿಟ್ಟು ಮಾಡಿಸ್ತಾ ಇರೋದು. ಅವನ ವಯಸ್ಸಿಗೆ ಇವಾಗಲೇ ಮಾಡೋ ಅಂಥದ್ದೇನು ಇಲ್ಲ. ಬಟ್ ಅವನು ನಾನು ಇಬ್ಬರೇ ಇದ್ದಾಗ ಹಸ್ಬೆಂಡ್ ಬೆಳಗ್ಗೆ ಬೇಗ ಹೋಗೋದ್ರಿಂದ ಅವ್ರು ಹೋಗೋಷ್ಟರೊಳಗೆಲ್ಲ ಮನೆ ಕ್ಲೀನಾಗಿರಲ್ಲ, ಪೂಜೆ ಮಾಡಲ್ಲ, ಬಂದು ಮಾಡಬೇಕು ಈ ಥರ ಇರುತ್ತೆ. ನಾನು ಮಾಡಂಗಿಲ್ಲದೆ ಇದ್ದಾಗ ಆ ಟೈಮಲ್ಲೆಲ್ಲ ಇವನು ಕಲ್ತ್ಕೊಂಡ್ರೆ ಮಾಡಿಕೊಡ್ತಾನೆ. ಈಚೆ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಒಳಗಡೆ ಅವ್ರ ಪಪ್ಪನ ಕೈಲಿ ಕ್ಲೀನ್ ಮಾಡಿಸಿದ್ರೆ ಅವ್ರು ಹೋಗೋಷ್ಟ್ರಲ್ಲಿ ಮಾಡೋಕ್ಕೆ ಆಗದೆ ಹೋದ್ರು ಅಷ್ಟು ಕ್ಲೀನ್ ಮಾಡೋದ್ರೆ ಮಾಡಿಕೊಟ್ಬಿಡ್ತಾನೆ ಅಂತ. ಇಲ್ಲಿ ಅವನು ನಮಸ್ಕಾರ ಎಲ್ಲ ಹಾಕ್ಕೊತಿದ್ನಲ್ಲ, ಇದನ್ನು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು. ಅದಕ್ಕೆ ನೋಡಿ ಓಡಿ ಬಂದು ಹೆಂಗೆ ಪೋಸ್ ಕೊಡ್ತಾನೆ, ಯಾಕೆ ವೀಡಿಯೋ ಮಾಡ್ತಿದ್ದೀಯ ಅಂತ. ಹಾಗೆ ಅವರು ಬಟ್ಟೆ ಎಲ್ಲ ಐರನ್ ಮಾಡಿದ್ನಲ್ಲ, ಹೆಂಗಿದ್ರು ಐರನ್ ಮಾಡ್ತಿದ್ದೀನಿ ಅಂತ. ಇದನ್ನೊಂದು ಕಸ್ಟಮರ್ದು ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ ಅದನ್ನು ಕೂಡ ಐರನ್ ಮಾಡಿಕೊಂಡೆ. ನಿಮಗೂ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ದಾಗ ಆಗುತ್ತೆ ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ಫಾದರ್ಸ್ ಡೇ ಗೊತ್ತಾ ಇದ್ದೀವಿ. ವೈಟ್ ಡ್ರೆಸ್, ವೈಟ್ ಟೀ ಶರ್ಟ್, ಬ್ಲೂ ಜೀನ್ಸ್. ವೈಟ್ ಟಿ ಶರ್ಟ್, ಬ್ಲೂ ಜೀನ್ಸ್. ಇವಾಗ ಹಾಕ್ಕೊಂಡು ರೆಡಿ ಆಗ್ತೀನಿ, ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ. ಈಗ ಹಾಕೊಂಡು ನೆರೆ ಹಾಕ್ತೀನಿ, ಕಮೆಂಟ್ ಮಾಡಿ. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಹೇಗೆ ಕಳಿಸ್ತೀನಿ ಕಮೆಂಟ್ ಮಾಡಿ. ಇವಾಗ ಅಪ್ಪ ಮಗ ಇಬ್ಬರು ರೆಡಿಯಾಗಿ ಹೊರಟಿದ್ದಾರೆ. ಸ್ವಲ್ಪ ಹಾಗೆ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡ್ರು ನನ್ನ ಕೈಲಿ. ಈಚೆ ಚೆನ್ನಾಗಿದೆ ಮಾಡು ಅಂದ್ಬಿಟ್ಟು. ಅಂದರೆ ಯಾವಾಗಲೂ ರೆಡಿಯಾಗಲ್ವಲ್ಲ, ರೆಡಿಯಾದಾಗೆಲ್ಲ ಟೈಮ್ ಇರೋಲ್ಲ. ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿದ್ರು ಟೈಮ್ ಕೂಡ ಇತ್ತು. ಹಾಗಾಗಿ ಗಾಡಿ ಮೇಲೆ ಈ ಥರ ಎಲ್ಲ ಕುತ್ಕೊಬೇಕು ಅಂತ ಅವನಿಗೆ ಆಸೆ. ಆ ಥರಕ್ಕೆ ಅವ್ನಿಗೇನು ಆಸೆ ಇತ್ತು ಆ ಥರಕ್ಕೆಲ್ಲ ಕುಣಿಸಿ ನಿಲ್ಲಿಸಿ ಫೋಟೋ ತಕ್ಕೊಂಡೆ. ಹಾಗೆ ಅವ್ರು ಹೋದ್ಮೇಲೆ ನಾನು ನನ್ನ ಫ್ರೆಂಡು ಪಾರ್ಕಿಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳೋಣ, ವಾಕ್ ಮಾಡಿಕೊಂಡು ಅಂತ ಮಾಡ್ಕೊಳ್ತಾ ಇದ್ದೀವಿ. ನಾವು ನಡ್ಕೊಂಡು ಬಂದು ವಾಕ್ ಆಗುತ್ತೆ ಅಂದ್ಬಿಟ್ಟು ಈಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಗ ವಾಕ್ ಮಾಡಿಕೊಂಡು ಅಷ್ಟರಲ್ಲಿ ಇವರು ಫಾದರ್ಸ್ ಡೇ ಮುಗಿಸ್ಕೊಂಡು ಇಲ್ಲೇ ಬರ್ತಾರೆ. ಅವ್ರ ಜೊತೆಗೆ ಹೋಗೋಣ ಅಷ್ಟು ಮಾಡಬೇಕು. ಮಳೆ ಬರೋ ಥರ ಮೋಡ ಇತ್ತು ಮುಂಚೆ, ಅದು ಬರಲ್ಲ ದಿನ ಹೀಗೆ ಇರುತ್ತೆ, ಎಲ್ಲಿ ಬರುತ್ತೆ ಮಳೆ ಬಂದೇ ಬಿಡ್ತು. ಸ್ಕೂಲ್ ಕಡೆ ಒಂದು ಅಂಗಡಿ ಇದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಪಾರ್ಕ್ ಎಲ್ಲಿದೆ ಸ್ಕೂಲ್ ಎಲ್ಲಿದೆ ಅಂತ. ಆ ಅಂಗಡಿ ಹತ್ರ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಇವ್ರು ಎಷ್ಟೊತ್ತಾದರೂ ಬರಲಿಲ್ಲ, ಮಳೆನೂ ಕೂಡ ಬರ್ತಿತ್ತಲ್ಲ ಹಾಗಾಗಿ. ಹೇಳು ಫಾದರ್ಸ್ ಡೇ ಹೆಂಗಿತ್ತು? ಮಳೆನೂ ಜೊತೆಲಿ ಕರ್ಕೊಂಬಂದಿದ್ಯಾ ಫಾದರ್ಸ್ ಡೇ ಮುಗಿಸ್ಕೊಂಡು? ಇಲ್ಲಿ ನೋಡಿ, ಇಲ್ಲಿ ಹೇಳು. ಶೀತ ಅಲ್ವಾ, ಬೇಡ ಅಂತ ಸುಮ್ಮನೆ ಇನ್ನೊಂದು ದಿನ ತರ್ಸೋಣ. ವೆಜಿಟೇಬಲ್ಸು, ಫ್ರೂಟ್ಸು, ಸ್ವಲ್ಪ ಮನೇಲಿ ಖಾಲಿಯಾಗಿದ್ದಂಥ ಐಟಮ್ಗಳನ್ನೆಲ್ಲ
ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂತು. ಇವನು ವಾಟರ್ ಮಿಲನ್ ಹೇಳಿದ್ದ, ಹಾಗೆ ಕಾರ್ಟಿಗೆ ಹಾಕಿದ್ದೆ. ಅದನ್ನು ನೋಡಿದ್ನಲ್ಲ, ಹಾಗಾಗಿ ಕೇಳ್ತಿದ್ದಾನೆ. ನಾನು ಆಮೇಲೆ ವೆದರ್ ಕೋಲ್ಡ್ ಇದೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಅದಕ್ಕೆ ಇವನು ಎಲ್ಲಮ್ಮ ಬಂದೇ ಇಲ್ಲ, ಅವ್ರು ಕಳಿಸಿಲ್ಲ ನೋಡು ಅಂತಿದ್ದ. ಅದಕ್ಕೆ ಇಲ್ಲಪ್ಪ ಮಳೆ ಬರ್ತಿತ್ತಲ್ಲ ಶೀತ ಆಗುತ್ತೆ ತಿಂದರೆ ಅಂತ ತರಿಸಿಲ್ಲ ಅಂತ ಹೇಳಿ ಸುಮ್ಮನೆ ಮಾಡಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು. ಮತ್ತೆ ಸಿಗೋ